ವಿದ್ಯಾರ್ಥಿಗಳು ಡಿಜಿಲಾಕರ್ದಲ್ಲಿ ತಮ್ಮ ಅಪಾರ ಐಡಿನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಏನು ಮಾಡಬೇಕಂದ್ರೆ ಗೂಗಲ್ದಲ್ಲಿ ಹೋಗಬೇಕು. ಗೂಗಲ್ದಲ್ಲಿ ಹೋಗಿ ಅಟ್ಲೀಸ್ಟ್ ಗೂಗಲ್ದಲ್ಲಿ ಹೋಗ್ಬೋದು, ಮೊಬೈಲಲ್ಲಿ ಡಿಜಿಲಾಕರ್ ಆ್ಯಪ್ ಕೂಡ ನೀವು ಆ್ಯಪ್ ಸ್ಟೋರ್ದಲ್ಲಿ ಹೋಗಿ ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ನೀವು ಅಪಾರ ಐಡಿನ ಕ್ರಿಯೇಟ್ ಮಾಡ್ಕೋಬೋದು. ಗೂಗಲ್ದಲ್ಲಿ ಹೋದರೆ ಇಲ್ಲಿ ಡಿಜಿಲಾಕರ್ ಅಂತ ಹಾಕಿದರೆ ಈಗ ಡಿಜಿಲಾಕರ್ ಬರ್ತದೆ. ಬಂದ ನಂತರ ಇಲ್ಲಿ ಲಾಗಿನ್ ರಿಜಿಸ್ಟರ್ ಅಂದರೆ ಏನಾದರೂ ಆಲ್ರೆಡಿ ಡಿಜಿಲಾಕರ್ದಲ್ಲಿ ನಮ್ಮದು ಲಾಗಿನ್ ಇತ್ತಂದರೆ ನೋ ಪ್ರಾಬ್ಲಮ್, ಇಲ್ಲ ಅಂತಂದರೆ ಹೊಸ ಲಾಗಿನ್ ಏನಾದರೂ ಕ್ರಿಯೇಟ್ ಮಾಡಬೇಕಂದ್ರೆ ನಾವು ಈ ಲಾಗಿನ್ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ನಾವು ಮೊಬೈಲ್ ನಂಬರಿಂದ ಕೂಡ ಲಾಗಿನ್ ಆಗ್ಬೋದು, ಮತ್ತೊಂದು ಆಧಾರ್ ನಂಬರಿಂದ ಲಾಗಿನ್ ಆಗ್ಬೋದು. ಮೊಬೈಲ್ ನಂಬರಿಂದ ಲಾಗಿನ್ ಆಗೋಕ್ಕಿಂತ ಆಧಾರ್ ಐ ಡಿಯಿಂದ ನೀವು ಲಾಗಿನ್ ಆಗ್ಬೋದು. ಟ್ರೈ ಯೂಸಿಂಗ್ ಆಧಾರ್ ಅಂತ ಇಲ್ಲಿ ಹಾಕಿ ನೀವು ಇಲ್ಲಿ ಆಧಾರ್ ನಂಬರನ್ನು ಹಾಕಬೇಕು. ಆಧಾರ್ ನಂಬರ್ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಪಿನ್ ಕೇಳ್ತದೆ ನಿಮಗೆ. ನಾನು ಆಧಾರ್ ನಂಬರ್ ಹಾಕ್ತಾಯಿದ್ದೀನಿ ನಿಮಗೆ ಎಕ್ಸಾಂಪಲ್ ತೋರಿಸೋಗೋಸ್ಕರ. ಈ ಆಧಾರ್ ನಂಬರ್ ಹಾಕಿದ ತಕ್ಷಣ ಒಂದು ನಿಮಗೆ ಡಿಜಿಲಾಕರ್ ಪಿನ್ ಕೇಳ್ತದೆ. ಪಿನ್ ಏನಾದರೂ ಗೊತ್ತಿತ್ತಂದರೆ ಪಿನ್ ಹಾಕೋದು, ಪಿನ್ ಗೊತ್ತಿಲ್ಲ ಅಂದರೆ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಅಂತ. ಅಂದರೆ ಇಲ್ಲಿ ನಿಮಗೆ ಡೇಟ್ ಆಫ್ ಬರ್ತ್ ಏನಾದರೂ ಹಾಕಿದರೆ, ಇಲ್ಲಿ ನಾನು ಡೇಟ್ ಆಫ್ ಬರ್ತ್ ಹಾಕ್ತಾಯಿದ್ದೀನಿ. ಒಂದು ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಏನು ಇರ್ತದಲ್ಲ ಆಧಾರ್ ಕಾರ್ಡಲ್ಲಿ, ಆ ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಇದರಲ್ಲಿ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಕಳಿಸಿದ ತಕ್ಷಣ ಒಂದು ವೆರಿಫೈ OTP ಬರ್ತದೆ. ಯಾವ ರಿಜಿಸ್ಟರ್ ಆಧಾರ್ ರಿಜಿಸ್ಟರ್ ಏನು ಮಾಡಿರ್ತಾರಲ್ಲ ನೀವು, ಅದಕ್ಕೆ ಆ ನಂಬರ್ಗೆ ನಿಮಗೆ OTP ಬರ್ತದೆ. ಈಗ ನಾನು OTPನ ಹಾಕ್ತಾಯಿದ್ದೀನಿ. OTP ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಏನು ಕೇಳ್ತದೆ, ಒಂದು ಸೆಕ್ಯೂರಿಟಿ ಪಿನ್ ಹಾಕ್ಲಿಕ್ಕೆ ಕೇಳ್ತದೆ. ನಿಮಗೆ ಯಾವ್ದು ಬೇಕಲ್ಲ ಒಂದು ಸೆಕ್ಯೂರಿಟಿ ಪಿನ್ನನ್ನು ಹಾಕಬೇಕು. ನಾನು ಇಲ್ಲೊಂದು ಸೆಕ್ಯೂರಿಟಿ ಪಿನ್ನನ್ನು ಹಾಕಿದ್ದೀನಿ. ಈ ಪಿನ್ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಅದು ರೀಡೈರೆಕ್ಷನ್ ಹೋಗ್ತದೆ ಆಟೋಮೆಟಿಕ್ಕಾಗಿ. ಡೈರೆಕ್ಷನ್ ತೊಗೊಂಡು ನಿಮ್ಮದು ಲಾಗಿನ್ ಆಗ್ತದೆ. ಲಾಗಿನ್ ಆಯ್ತಂದರೆ ನಿಮಗೆ ಇಲ್ಲಿ ನೋಡಿ ಆಲ್ರೆಡಿ ಇಶ್ಯೂ ಆಗಿತ್ತಂದರೆ ಇಲ್ಲಿ ಅಪಾರ ಐ ಡಿ ಅಂತ ಆಲ್ರೆಡಿ ಬರ್ತದೆ. ಒಂದು ರೀತಿ ನಮ್ದು ಆಲ್ರೆಡಿ ಅಪಾರ ಐ ಡಿ ಇರಲಿಲ್ಲ ಅಂತಂದರೆ ನಾವು ಯಾವ ರೀತಿ ಅದನ್ನು ಅಪಾರ ಐ ಡಿನ ಮಾಡ್ಕೋಬೇಕು, ಯಾವ ರೀತಿ ಮಾಡ್ಕೋಬೇಕಂದ್ರೆ ನಾನು ಈಗ ಹೇಳ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ನೀವು ಇಶ್ಯೂ ಡಾಕ್ಯುಮೆಂಟ್ಸ್ ಇದರಲ್ಲಿ ಸರ್ಚ್ ಅಂತ ಆಪ್ಷನ್ ಇರ್ತದೆ. ಸರ್ಚ್ ಆಪ್ಷನ್ದಲ್ಲಿ ಹೋಗಿ ಇಲ್ಲಿ ಹೋದ ತಕ್ಷಣ ಇಲ್ಲಿ ಅಪಾರ್ ಅಂತ ಹಾಕಿ. ಅಪಾರ್ ಹಾಕಿದ ತಕ್ಷಣ ಈ ಒಂದು ಬಾಕ್ಸ್ ಬರ್ತದೆ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಬರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪಾರ್ ಐ ಡಿ ಅಂತ ಬರ್ತದೆ. ಅಪಾರ್ ಐ ಡಿಯಲ್ಲಿ ನಿಮ್ಮ ಹೆಸರು ಇರ್ತದೆ, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ದು ಯಾವ ಮೇಲ್ ಫಿಮೇಲ್ ಅನ್ನೋದು ಇರ್ತದೆ. ಅದೇ ರೀತಿ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಬೇಕು. ನೀವು ಅಡ್ಮಿಷನ್ ಆಗಿರೋ ರಿಜಿಸ್ಟರ್ ನಂಬರನ್ನು ಇಲ್ಲಿ ಹಾಕಿದ್ರಂದರೆ ನಾನು ಒಂದು ಸ್ಟೂಡೆಂಟ್ದು ರಿಜಿಸ್ಟರ್ ನಂಬರನ್ನು ಹಾಕ್ತಾಯಿದ್ದೀನಿ. ಈಗ ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಯಾವ ಅಕಾಡೆಮಿಕ್ ಇಯರ್ದಲ್ಲಿ ನೀವು ಅಡ್ಮಿಷನ್ ಆಗಿದ್ರಿ. ಈಗ ಉದಾಹರಣೆಗೆ 2026ರಲ್ಲಿ ಸ್ಟೂಡೆಂಟು ಅಡ್ಮಿಷನ್ ಆಗಿದ್ದಾರೆ ಅಂದರೆ ಇಲ್ಲಿ ಅವರು ರಿಜಿಸ್ಟರ್ ನಂಬರ್ ಹಾಕಿ ಅವ್ರದ್ದು ಅಕಾಡೆಮಿಕ್ ಇಯರ್ ಹಾಕಿ ಯಾವ ಯೂನಿವರ್ಸಿಟಿ ಅಂಡರ್ ಅವರು ಸ್ಟಡಿ ಮಾಡ್ತಾ ಇದ್ದಾರೆ ಅಂತ ಆ ಒಂದು ಯೂನಿವರ್ಸಿಟಿನ ಇಲ್ಲಿ ಹಾಕಬೇಕು. ಹಾಕಿದ ನಂತರ ಓಕೆ ಕೊಟ್ಟು ಗೆಟ್ ಡಾಕ್ಯುಮೆಂಟ್ ಅಂತಂದರೆ ನಿಮ್ಮದು ಅಪಾರ ಐ ಡಿ ಪೇಚ್ ಆಗ್ತದೆ, ಡಾಕ್ಯುಮೆಂಟು ಪೇಚ್ ಆಗ್ತಾ ಇರ್ತದೆ. ಈ ಪೇಚ್ ಆದ ನಂತರ ಇಲ್ಲಿ ಏನು ಬರ್ತದೆ ಅಂದರೆ ಪೇಚಿಂಗ್ ಕಂಪ್ಲೀಟ್ ಅಂತ ಬಂದ ತಕ್ಷಣ ಗೋ ಟು ಇಶ್ಯೂಡ್ ಡಾಕ್ಯುಮೆಂಟ್ಸಲ್ಲಿ ಹೋದರೆ ಇಲ್ಲಿ ನಿಮ್ಮದು ಅಪಾರ ಐ ಡಿ ಕಾಣ್ತದೆ. ಈ ಅಪಾರ ಐ ಡಿನ ನೀವು ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡ ನಂತರ ಈ ಅಪಾರ ಐ ಡಿನ ನೀವು ಬೇರೆ ಯಾವುದಕ್ಕಾದರೂ ಬೇಕಾದರೆ ಈಗ USMS ಲಾಗಿನ್ದಲ್ಲಿ ಅಪ್ಡೇಟ್ ಮಾಡಲಿಕ್ಕೆ, ಅದೇ ರೀತಿ ನಿಮಗೆ ಬೇರೆ ಯಾವುದಾದಕ್ಕೂ ಕೆಲಸಕ್ಕೆ ಈಗ ನಿಮಗೆ ಬೇಕಾದರೆ ಅಪಾರ ಐ ಡಿನ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಅಪಾರ ಐ ಡಿ ಇದೆ ನೋಡಿ, ಈ ರೀತಿ ಅಪಾರ ಐ ಡಿ ಬರ್ತದೆ. ಸ್ಟೂಡೆಂಟ್ ನೇಮ್ ಇರ್ತದೆ, ಡೇಟ್ ಆಫ್ ಬರ್ತ್ ಇರ್ತದೆ ಮತ್ತು ಏಜ್ ಐತಿ. ಒಂದು ಸಲ ಅಪಾರ ಐ ಡಿ ಕ್ರಿಯೇಟ್ ಆಗ್ತಂದರೆ
ನೀವು ಯಾವ ಡಿಗ್ರಿ ಕಲಿಲಿಕ್ಕೂ ಕೂಡ ಅದನ್ನು ನೀವು ಯಾವುದೊಂದು ಡಿಗ್ರಿಯಲ್ಲಿ ನೀವು ಅಪ್ಪರ್ ಐ ಡಿ ಕೂಡ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.